ನಮಸ್ಕಾರ. ಸುನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಇಡೀ ಮಾನವ ಕುಲಕ್ಕೆ ಒಳಿತು ಮಾಡಿರುವ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ತತ್ವಗಳನ್ನು ಎಲ್ಲರೂ ಪಾಲಿಸೋಣ. ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ. ಮಹಾಬೋಧಿ ಮಹಾವೀರ ಬುದ್ಧಗಯ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾಧಿಕಾರಿಗಳ ಮೂಲಕ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆ ವತಿಯಿಂದ ಇಂದು ಪೂರ್ವಭಾವಿ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಶಂಕರರಾವ್ ದೊಡ್ಡಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಹಜರತ್ ಸುಲ್ತಾನ್ ಅಹಮದ್ ಸಾ ವಲಿ ಬಹುಮನಿ ಇವರ ಜನ್ಮದಿನವಾದ 16ನೇ ಮಾರ್ಚ್ರಂದು ಅಷ್ಟೂರು ಗ್ರಾಮದಲ್ಲಿ 608ನೇ ಸಂದಲ್ ಜಾತ್ರಾ ಮಹೋತ್ಸವ. ಹೈದರಾಬಾದ್ನ ಕುಕಡಂಪಳ್ಳಿಯಿಂದ 5 ದಿನಗಳ ಕಾಲ ಚೆನ್ನೈ ಸಿಲ್ಕ್ಸ್ನ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಸುದ್ದಿಯ ವಿವರಗಳು. ಇಡೀ ಮಾನವ ಕುಲಕ್ಕೆ ಒಳಿತು ಮಾಡಿರುವ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ತತ್ವಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ನಮ್ಮ ದೇಶವು ಸಾಧು ಸಂತರ, ಮಹಾತ್ಮರ, ಮಹಾನ್ ಜ್ಞಾನಿಗಳ, ದಾರ್ಶನಿಕರ, ಬಸವಾದಿ ಶರಣರ ದೇಶವಾಗಿದೆ. ಅನೇಕ ಮಹಾತ್ಮರ ಸಿದ್ಧಾಂತಗಳು, ತತ್ವ ಬೋಧನೆಗಳನ್ನು ಒಳಗೊಂಡ ದೇಶ ನಮ್ಮದಾಗಿದೆ. ಅಂತಹ ಮಹಾತ್ಮರಲ್ಲಿ ಮಹಾತ್ಮರಾದ, ಮಹಾನ್ ಜ್ಞಾನಿಗಳಲ್ಲಿ ಜ್ಞಾನಿಗಳಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಾನವ ಕುಲಕ್ಕೆ ಸಂದೇಶಗಳು ಎಲ್ಲ ಕಾಲಕ್ಕೂ ಅಜರಾಮರವಾಗಿವೆ. ಸಮಾಜವನ್ನ ಒಂದುಗೂಡಿಸಿ ಸಹಬಾಳ್ವೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗೂ ಸಮಾಜದಲ್ಲಿ ಸಮಾನತೆ, ಶಾಂತಿ ಮತ್ತು ಉತ್ತಮವಾದ ಜೀವನ ನಡೆಸಲು ಇವರ ಬೋಧನೆ ಸಹಾಯಕವಾಗಿವೆ. ನಾವು ಕೂಡ ಸಮಾಜದಲ್ಲಿ ಒಂದಾಗಿ ಬದುಕಬೇಕು ಮತ್ತು ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಬೇಕು ಎಂದು ಹೇಳಿದ್ದರು. ಬೇಮುಳಖೇಡ ಗೋಟ ಹಿರೇಮಠದ ಸ್ವಾಮಿಗಳಾದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಗುರು ಶಿಷ್ಯರ ನಡುವಿನ ಅನುಭವ ಸಂಬಂಧವೇ ವೀರಶೈವ ಲಿಂಗಾಯತ ಧರ್ಮದ ಪರಂಪರೆಯಾಗಿದೆ. ಸರ್ವರ ಕಲ್ಯಾಣಕ್ಕಾಗಿಯೇ ಜನ್ಮ ತಾಳಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಕೊಡುಗೆ ಈ ಸಮಾಜಕ್ಕೆ ಅಪಾರವಾಗಿದೆ. ರೇಣುಕಾಚಾರ್ಯರು ತಮ್ಮ ಶಿಷ್ಯರಾದ ಅಗಸ್ತ್ಯ ಮಹರ್ಷಿಗಳಿಗೆ ತಮ್ಮ ಬೋಧನೆಗಳನ್ನು ಬೋಧಿಸಿದ್ದರೆಂದು ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಕಾಣಬಹುದು ಹಾಗೂ ಲಂಕೆಯಲ್ಲಿ 3 ಕೋಟಿ ಲಿಂಗಗಳನ್ನು ಸ್ಥಾಪಿಸಿರುವುದು ಈ ಗ್ರಂಥದಿಂದ ತಿಳಿದು ಬಂದಿದೆ ಎಂದರು. ಹಾಗೂ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವೀರಶೈವ ಲಿಂಗಾಯತ ಅಧ್ಯಯನ ಕೇಂದ್ರ ಸ್ಥಾಪಿಸಬೇಕು ಮತ್ತು ಬೀದರ್ ನಗರದಲ್ಲಿ ರೇಣುಕಾಚಾರ್ಯರ ಸರ್ಕಲ್ ನಿರ್ಮಾಣಕ್ಕೆ ಜಾಗ ಮತ್ತು ಅನುಮತಿ ನೀಡಬೇಕೆಂದು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸ್ವಾಮೀಜಿಗಳು ಮನವಿ ಮಾಡಿದ್ದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಜಪ್ಪಶೆಟ್ಟಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್, ನಿರಗುಡಿ ಹವ ಮಲ್ಲಿನಾಥ ಮಹಾರಾಜ್ಯದು, ದಿಶಾ ಸಮಿತಿ ಸದಸ್ಯರಾದ ಶಿವಯ್ಯ ಸ್ವಾಮಿ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ, ನಗರಸಭೆ ಸದಸ್ಯರಾದ ದಿಗಂಬರ ಮಡಿವಾಳ್, ಸಿದ್ದು ಫುಲಾರಿ, ವಿಶ್ವಲಿಂಗ ಸ್ವಾಮಿ, ವೈಜನಾಥ್ ಗಮಠಾಣೆ, ಶಿವಶರಣಪ್ಪ ವಾಲಿ, ರಾಮಕೃಷ್ಣ ಸಾಳೆ, ಈಶ್ವರ್ ಸಿಂಗ್ ಠಾಕೂರ್, ರವೀಂದ್ರ ಸ್ವಾಮಿ, ಮಹೇಶ್ವರ್ ಸ್ವಾಮಿ ಸೇರಿದಂತೆ ಸಮಾಜದ ಇತರೆ ಮುಖಂಡರು ಉಪಸ್ಥಿತರಿದ್ದರು.
ನೆನ್ಸ್ಕೊಳ್ರಿ, ಮಂತ್ರ ಹೇಳಿ, ಬಿಸಿನೆಸ್ ಹ್ಯಾಂಡಲ್ ನೋಡ್ರಿ. ನಿಮ್ಮ ಮನೆ ನಿಮ್ಮ ಮಕ್ಕಳ ಮಾತು ಕೇಳಲು ಲಿಂಗ ಧಾರಣೆ ಮಾಡ್ಕೋರಿ, ವಿಭೂತಿ ಹಚ್ಕೋರಿ ಅಂತ ಆದರ್ಶವಾಗಿರುವಂತ ಈ ಮಹಾಮಾರ್ಗದಲ್ಲಿ ನಾವೆಲ್ಲ ನಡ್ಕೊಂಡು ಬರ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಷ್ಟಲಿಂಗ ಆರಾಧನೆ ಈ ಜಗತ್ತಿನ ಶ್ರೇಷ್ಠ ಹರಪ್ಪ ಮತ್ತು ಮಹೇಂಜೋದಾರ ಎಲ್ಲಕ್ಕಿಂತ ಪುರಾತನವಾಗಿರುವಂತ ನಾಗರಿಕತೆ. ಆ ಹರಪ್ಪ ಅನ್ನುವಂತ ಒಂದು ಗುಡ್ಡ ಇತ್ತು, ದಿಬ್ಬ ಇತ್ತು, ಅದನ್ನ ಅಗಸ್ತಾರೆ. ಅಗಸ ಹೊತ್ತಿಗೆ ಅದನ್ನೆಲ್ಲ ಅಗಲಿದಾಗ ಅಲ್ಲಿ ಅಭೂತಪೂರ್ವವಾಗಿರುವಂತ ಬಂದಿಲ್ಲ. ಅದರ ಒಂದು ಜನಾಂಗ ಅದು ಯಾವುದು ಅಂತ ಕೇಳಿದ್ರೆ, ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಇರುವಂತ ವೀರಶೈವ ವ್ಯಾಲಿ ಸಿವಿಲೈಸೇಷನ್ ಅಂತ ಪುಸ್ತಕ ಬರೆದಾರೆ. 78 ಪುಟದಲ್ಲಿ ಅದ್ರ ಬಗ್ಗೆ ಕ್ಲಾರಿಫೈಡ್ ಮಾಡಿದ್ದಾರೆ. ಈ ವಸ್ತುಗಳು ಏನು ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿರುವಂತ ಲಿಂಗಾಯತರು ವಿಮರ್ಶೆ ಮಾಡಿ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ. ಅಮೃತತ್ವವನ್ನು ಪಡಿಬೇಕಾದ್ರೆ ದೇಹದ ಮೇಲೆ ದೇವರನ್ನ ಧಾರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಅದರ ಅರ್ಥ ಇದೆ. ಇದು ದೊಡ್ಡ ಇತಿಹಾಸ ಇದೆ, ಹೇಳ್ಕೊಂತ ಹೋದ್ರೆ ದಿನನೇ ಹೋಗ್ತದದು. ಕಟ್ಟ ಕಡೆಗೆ ವೀರಶೈವ ಲಿಂಗಾಯತರು, ಕಟ್ಟ ಕಡೆಗೆ ಜಗದ್ಗುರು ರೇಣುಕ ಭಗವತ್ಪಾದರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಜೋರಾದ ಚಪ್ಪಾಳೆ ತಟ್ಟಣ ಭಕ್ತಿ ಸಡಗರ ಸಂಭ್ರಮ. ಸ್ವಾಮೀಜಿಗಳು ಮಾತಾಡ್ತಾರೆ, ಕೆಲಸ ಮಾಡಿದ್ರು ಅಂದ್ರೆ ತಪ್ಪಾಗಲ್ಲ. ಬಟ್ ಒಬ್ಬರು ಸ್ವಾಮೀಜಿ ಮಲ್ಲೆ ಮುದ್ದೆ 5,000 ಮಠಗಳವ. ಇವತ್ತು ಯಾವ ಸ್ವಾಮೀಜಿಗಳು ಯಾವ ಪಂಚಪೀಠದ ಯಾರ್ದಿಲ್ಲ ಬಗ್ಗೆ ಮಾತಾಡೋದಿಲ್ಲ. ಬಟ್ ಹೇಳ್ತೀವಿ ಇವತ್ತು ಮಲ್ಲೆ ಅದೇ ರೀತಿಯ ಯಾದಗಿರಿಯ ಪೂಜ್ಯರಿಗೆ ಗೌರವಾರ್ಪಣೆ ಸಲ್ಲಿಸಿದ ಪರಮ ಪೂಜ್ಯರಾಗಿರುವ ನಾಗಲಿಂಗ ಶಿವಜಿ ಸ್ವಾಮಿ ಶಾಸಕರಲ್ಲಿ ಸರಳ ಸಾತ್ವಿಕ ಸ್ಫೂರ್ತಿಯ ಶಾಸಕರು. ನೋಡಿ ಮುಂದೋಡಿ ಸರ್. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಣ. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಸವರಾಜ್ ಜಾಮಶೆಟ್ಟಿ ಸಾಹೇಬರಿಗೆ ಆದಂತಹ ಧನ್ಯವಾದಗಳು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕರ್ತರು ಅಕ್ಕ ಡಾಕ್ಟರ್ ಸಂಗೀತಾ ಎಂ ಹಿರೇಮಠ್ ಕಲಬುರ್ಗಿ ಅವರು ವೇದಿಕೆ ಬಂದಿದೆ. ಅವರಿಗೆ ಈ ವೇದಿಕೆ ವಿಶೇಷ ಸನ್ಮಾನ ಕೂಡ ಆಗ್ತಾ ಇದೆ. ದಿಗಂಬರ್ ಮಡಿವಾಳ್ ಕಾರ್ಪೊರೇಟರ್ ಮತ್ತು ನೆಚ್ಚಿನ ನಾಯಕರು, ಮಡಿವಾಳ ಸಮಾಜದ ಅಧ್ಯಕ್ಷರಿಗೆ ದಿಗಂಬರ್ ಮಡಿವಾಳ ಸಮಾಜದ ರಾಮಕೃಷ್ಣ ರೇಣುಕಮ್ಮಳ್ಳಿ ಅವರು ಅದಕ್ಕೆ ನೋಡಕ್ಕೆ ಬರ್ರಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು ಯಾರಾದ್ರೂ ಪುಣ್ಯ ಪುರುಷರಿದ್ದಾರೆ ಅಂತ ಕೇಳಿದ್ರೆ ಅವರು ಜಗದ್ಗುರು ರೇಣುಕ ಭಗವತ್ಪಾದರು. ಸಾಮಾಜಿಕವಾಗಿ ಬಹಳ ಜನ ಅಸ್ಪೃಶ್ಯತೆ ಇತ್ತು ನಮ್ಮ ದೇಶದಲ್ಲಿ. ಪ್ರಾಚೀನ ಕಾಲದಲ್ಲಿ ಮುಟ್ಟಿಸ್ಕೊಂತಿಲ್ಲ, ಮಾರಿ ನೋಡ್ತಿಲ್ಲ. ಒಂದು ಕಾಲ ಹಿಂಗಿತ್ತು, ದಲಿತರು ಊರ ಬರ್ಬೇಕಾದ್ರೆ ಕೊಳ್ಳಾಗ ಮನೆಗಿನ ಗಂಗಾಳ ಕಟ್ಕೊಂಡ್ಬಂದು ಬಾರಿಸ್ಕೊಂತ ಬಂದಿರೋದು ನಾವು ಸಂಬೋಳಿಗಳು ಅಂತ ಹೇಳ್ಕೊಂಡ್ ಬರ್ತಾ ಇದ್ರು. ಅವ್ರು ಹಿಂದುಳು ವರ್ಗದವ್ರು ಮಾರಿ ನೋಡಿದ್ರೆ ನಮ್ಗೆ ಕೆಲಸ ಆಗಲ್ಲ ಅನ್ನುವಂಥ ಒಂದು ಅನಿಷ್ಟ ಬುದ್ಧಿ ನಮ್ಮ ಹತ್ರ ಇತ್ತು, ಸ್ಮಾಲ್ ಮೆಂಟಾಲಿಟಿ ಇತ್ತು ನಮ್ಮ ಹತ್ರ. ಅದನ್ನು ಯಾರಾದ್ರೂ ಹೊಡೆದೋಡಿಸಿದ್ದಾರೆ ಅಂತ ಕೇಳಿದ್ರೆ ಅವರು ಜಗದ್ಗುರು ರೇಣುಕಾಚಾರ್ಯ ಇದ್ದಾರೆ. ಎಲ್ಲರಿಗೆ ಈ ಜಗತ್ತಿನಲ್ಲಿ ಯಾರು ಬೇಕಾದ್ರೂ ಲಿಂಗವನ್ನು ಕಟ್ಕೋಬಹುದು ಅಂತ ಹೇಳಿದ್ದಾರೆ. ಎಷ್ಟೋ ವರ್ಷ ನಮ್ಮ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ಧಾರ್ಮಿಕವಾಗಿರುವಂತ ರೀತಿಯಲ್ಲಿ ಸಂಸ್ಕಾರವನ್ನು ಕೊಟ್ಟಿಲ್ಲ. ಧಾರ್ಮಿಕ ಆಚರಣೆಯಲ್ಲಿ ತಾಯಂದಿರಿಗೆ ಅವಕಾಶ ಇರಲಿಲ್ಲ, ಸಮಪಾಲು ಇರಲಿಲ್ಲ. ಈ ಸಮಪಾಲನ್ನ ಭಿನ್ನತೆ ಇತ್ತಲ್ಲ, ಇದನ್ನು ಯಾರು ಕಿತ್ತೋಗಿದ್ರು? ಈ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಯಾರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರು ಕೊಟ್ಟರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಗರ್ವದಿಂದ ಹೇಳ್ಬೇಕು. ಸಿದ್ಧಾಂತ ಶಿಖಾಮಣಿ ಹೇಳ್ತದೆ, ಯಾರು ಲಿಂಗ ಧಾರಣೆ ಮಾಡ್ತಾರಲ್ಲ ಅವರಿಗೆ ಅಪವಿತ್ರ ಅನ್ನುವಂಥದ್ದಿರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಹಿಳೆಯರಿಗೆ ಅವರೊಂದು ಉದಾಹರಣೆ ಕೊಡ್ತಾರೆ. ಅವ್ರು ಉದಾಹರಣೆ ಕೊಡ್ತಾರೆ ಅಂತಂದ್ರೆ,
ಹಲವು 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 ಕಟ್ಟಿಗೆಗಳನ್ನು ತಂದು ಉರಿಯಲು ಏನಾಗ್ತದೆ? ಉಳಿದು ಬೂದಿ. ಕಟ್ಟಿಗೆ ಅಂದಾಗ ನಾವೆಲ್ಲರೂ ಕೂಡ ಇದು ಮಾಯಿಂದು, ಬೇಂದು, ಬಬ್ಲಿದು ಎಲ್ಲ ಅಂತೀವಿ. ಒಲೆ ಹಾಕಿದ ಉರಿದ ಮೇಲೆ ಬೂದಿಯಲ್ಲಿ ಇದು ಕಟ್ಟಿಗೆ, ಇದು ಮಾಯಿನ ಕಟ್ಟಿಗೆ ಬೂದಿ, ಇದು ಬೇಂದ ಬೂದಿ ಅಂತ ಹೇಳಕ್ ಸಾಧ್ಯತೆ ಏನ್ರಿ? ಇದು ಜಗತ್ತಿಗೆ ಮೊಟ್ಟ ಮೊದಲು ಈ ಪ್ರಯೋಗವನ್ನು ಮಾಡಿ ತೋರಿಸಿದವರೇ ಜಗದ್ಗುರು ರೇಣುಕ ಭಗವತ್ಪಾದರು. ಎಲ್ಲ ಎಲ್ಲ ನಾಲ್ಕು ಏನು 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 ನಮಗೆಲ್ಲ ನಮಗೆಲ್ಲ ಬಹಳಷ್ಟು ಏನು ಹೇಳ್ತಾರಪ್ಪ ಅಂತಂದ್ರೆ ಮುಟ್ಟು ಮೇಲಿಗೆ ಏನಾದ್ರು ದೂರ ಮಾಡಿದ್ರು, ಎಲ್ಲರಿಗೂ ಲಿಂಗವನ್ನು ಕೊಟ್ಟರು, ಆಮೇಲೆ 8 ವರ್ಷ ಆದ್ಮೇಲೆ ಎಲ್ಲರಿಗೂ ದೀಕ್ಷೆಯನ್ನು ಕೊಟ್ಟರು. ಈ ದೀಕ್ಷಾ ಇಷ್ಟೊಂದು ಅದ್ಭುತವಾಗಿರುವಂತ ಶಕ್ತಿ ತುಂಬುತ್ತದೆ ಅಂತ ಕೇಳ ಅವರೇ ಲಿಂಗಾಯತರು. ನಾನು ಹೇಳಿಲಿ ಮಾತು, ಜಗತ್ತು ಹೇಳ್ತಾರೆ, ಬಸವಾದಿ ಶಿವಸೇನೆ ಹೇಳ್ತಾರೆ, ಯಾರು ಕೊಳ್ಳ ಲಿಂಗ ಇಲ್ಲ ಅವರು ಲಿಂಗಾಯತರಲ್ಲ. ಇದು ಮಸ್ಟ್, ಅದು ಮಸ್ಟ್. ಅದಕ್ಕೆ ನಾವೆಲ್ಲರೂ ಕೂಡ ಈ ನಿಮಿತ್ತವಾಗಿ ಲಿಂಗ ಧಾರಣೆ ಮಾಡಬೇಕು, ಲಿಂಗ ಪೂಜೆ ಮಾಡಬೇಕು, ಮಂತ್ರವನ್ನು ಹೇಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಹಾಮಂತ್ರ ಜಗತ್ತಿನಲ್ಲಿ ಸಿದ್ಧಾಂತ ಶಿಖಾಮಣಿ ಹೇಳ್ತದೆ, ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್. ಜಗತ್ತಿನಲ್ಲಿ 7 ಕೋಟಿ ಮಂತ್ರಗಳಿದ್ದಾವೆ. ಆ 7 ಕೋಟಿ ಮಂತ್ರಗಳ ತಾಯಿ ಯಾವುದು ಅಂತ ಕೇಳಿದ್ರೆ ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರ ಅಂತ ಹೇಳ್ತಾರೆ. ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್. ಎಲ್ಲಾ ಮಂತ್ರಗಳ ಜನನಿ ಯಾವುದು ಅಂತ ಕೇಳಿದ್ರೆ ಓಂ ನಮಃ ಶಿವಾಯ. ಎಲ್ಲಾ ಮಂತ್ರಗಳ ತಾಯಿ. 1 ಸಾರೆ. ಎಷ್ಟು? 1 ಸಾರೆ. ಬಸವಣ್ಣವ್ರು ಹೇಳ್ತಾರೆ, ಅರಿಯದೇ ಒಂದು ವೇಳೆ, ಬಸವಣ್ಣವ್ರ ಮಾತಿದ ಮಂತ್ರಕ್ಕಾಗಿ ಅರಿಯದೇ ಒಂದು ವೇಳೆ ಓಂ ನಮಃ ಶಿವಾಯ ಎಂದೊಡೆ ಹಿಂದೇಳು ಜನ್ಮದ ಪಾಪ ದೆಸೆಗೆಟ್ಟು ಹೋದವು ನೋಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಂದು ವೇಳೆ ಎಷ್ಟು ಸರಿ ರೀ? ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ಭವನ ಜನವಾಡ ರಸ್ತೆ ಬೀದರ್ನಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿ ಜಿಲ್ಲಾಧಿಕಾರಿಗಳ ಮುಖಾಂತರ ಬಿಹಾರ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬಿಟಿ ಕಾಯ್ದೆ 1949 ರದ್ದುಪಡಿಸಿ ಬುದ್ಧವಿಹಾರದ ಸಂಪೂರ್ಣ ಆಡಳಿತ ಮಂಡಳಿಯ ಅಧಿಕಾರವನ್ನು ಬೌದ್ಧರಿಗೆ ನೀಡಬೇಕೆಂದು ಹಕ್ಕು ಒತ್ತಾಯಿಸಲಾಯಿತು. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಹಾಗೂ ಎಲ್ಲ ತಾಲೂಕುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಮಹಾಬೋಧಿ ಮಹಾವೀರ ಬುದ್ಧಗಯಾ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಬಂತೆ ಧರ್ಮಪಾಲ್ ರೇಕುಳುಕಿ ಮೌಂಟ್ ಮನ್ನಾಖೇಳಿ, ಪೂಜ್ಯ ಬಂತೆ ಬೋಧಿರತ್ನ ಆನಂದ ಬುದ್ಧವಿಹಾರ ಹಿಪ್ಪಳಗಾಂವ್, ಪೂಜ್ಯ ಬಂತೆ ಬೋಧಿತಮ್ಮ ಸನ್ನತಿ ಬುದ್ಧವಿಹಾರ ಹುಪ್ಪಳ, ಪೂಜ್ಯ ಬಂತೆ ಸಂಗರಕಿತ್ ವೈಶಾಲಿ ನಗರ ಅಣದೂರು ಹಾಗೂ ಪೂಜ್ಯ ಬಂತೆ ದಮ್ಮಾದೀಪ್ ದೇವನಾಮಪ್ರಿಯ ಬುದ್ಧ ವಿಹಾರ ಹಾಲಹಳ್ಳಿಗೆ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತೀಯ ಬೌದ್ಧ ಮಹಾಸಭೆಯ ರಾಜ್ಯಾಧ್ಯಕ್ಷರಾದ ಆದರಣೀಯ ಮನೋಹರ್ ಮೋರೆ, ರಾಜ್ಯ ಕಾರ್ಯದರ್ಶಿ ವೈಶಾಲಿ ಮೋರೆ, ಜಿಲ್ಲಾಧ್ಯಕ್ಷರಾದ ರಾಜಪ್ಪ ಗುನ್ನಾಳಿಕರ್, ಬೀದರ್ ತಾಲೂಕಾ ಅಧ್ಯಕ್ಷರಾದ ಶಿವಕುಮಾರ್ ಸದಾ ಫುಲೆ, ಬಾಲ್ಗಿ ತಾಲೂಕಾ ಅಧ್ಯಕ್ಷರಾದ ವಿಜಯಕುಮಾರ್ ಗಾಯಕ್ವಾಡ್, ಬಸವ ಕಲ್ಯಾಣ ತಾಲೂಕಾ ಅಧ್ಯಕ್ಷರಾದ ಮೈಸೆ ಮನೋಹರ್, ಔರಾದ್ ತಾಲೂಕಾ ಅಧ್ಯಕ್ಷರಾದ ಸೋಪಾನ್ ರಾವ್ ಡೋಂಗ್ರೆ, ಹಿರಿಯವರಾದ ವಿಠಲ್ದಾಸ್ ಪ್ಯಾಗೆ, ಶಿವಶರಣಪ್ಪ ಉಗ್ಗೆ ಪಾಟೀಲ್, ಮಾರುತಿ ಬೌದ್ಧೆ, ಮಹೇಶ್ ಗೋರ್ನಾಳ್ಕರ್, ಅರುಣ್ ಪಟೇಲ್, ಸೂರ್ಯಕಾಂತ್ ಬಾವಿದೊಡ್ಡಿ, ಡಾಕ್ಟರ್ ಕಾಶಿನಾಥ್ ಚೆಲುವ, ಸೂರ್ಯಕಾಂತ್ ಶಿಂಗೆ, ನರಸಪ್ಪ ಮೇಟಿ, ತಳ್ವೀರ್ ಸಿಂಗ್ ಸಾಮ್ರಾಟ್, ಕಂಟೆಪ್ಪ ರುದ್ನೂರ್, ಜಗನ್ನಾಥ್ ಬಡಿಗೇರ್, ಜಗನ್ನಾಥ್ ಕಾಂಬ್ಳೆ, ಸಂತೋಷ್ ಫುಲೆ, ಮಂಜುಳಾ ಬಾವಿದೊಡ್ಡಿ, ಚಂದ್ರಕಲಾ ಬಡಿಗೇರ್, ಧನರಾಜ್ ಜ್ಯೋತಿ, ಗೌತಮ್ ಮೀಸೆ ಹಾಗೂ ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮತಾ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದರು. ದಯಮಾಡಿ ಎಲ್ಲರೂ ಕೇಳಬೇಕು, 23ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಮಹಾಬೋಧಿ ಮಹಾವಿಹಾರ ಆಂದೋಲನಕ್ಕೆ, ನಾವೆಲ್ಲರೂ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೌದ್ಧಗಯಾದ ಬೌದ್ಧ ಮಹಾವಿಹಾರವನ್ನ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ
ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನ ಒದಗಿಸಬೇಕು ಅಂತ ಹೇಳಿ ಪ್ರಕಾಶ್ ಆಯೋಗ ಇರ್ಬೋದು, ಮಾಧುಸ್ವಾಮಿ ಅವರ ಆಯೋಗ ಇರ್ಬೋದು, ಏನೇ ಮಾಡಿರೋದಿಲ್ಲ. ಅದನ್ನೇ ಯಥಾರ್ಥವನ್ನಾಗಿ ತಿಳಿದುಕೊಂಡು ಬದುಕೈನವರು ತುಂಬಾ ಪ್ರಬಲವಾಗಿದ್ದಾರೆ. ಸಂವಿಧಾನ ಜಾರಿ ಆದ್ಮೇಲೆ ಉಳಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಪ್ಪು ಸಂದೇಶವನ್ನ ಸಮಾಜದಲ್ಲಿ ಉಳಿದವರು ಹಬ್ಬಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ ಸುಮ್ಮನಾಗಿರುವವರು ಆದರೆ ಎಲ್ಲರೂ ಕೂತ್ಕೊಂಡು ನಮ್ಮ ಮೇಲೆ ಅಪಾದನೆಯನ್ನ ಮಾಡಿ ನಮ್ಮ ಬಗ್ಗೆ ತಕ್ಕ ಒಂದು ಬಲಗೈ ಗುಂಪಿನ ಪರವಾಗಿ 23 ಮಾರ್ಚ್ 2025ರಂದು ಬೆಂಗಳೂರಿನ ವಸಂತನಗರ ಜಗತ್ತಿಗೆ ಶಾಂತಿಯ ಮಾರ್ಗವನ್ನ ತೋರಿಸಿರ್ತಕ್ಕಂಥ ಜಾಗತಿಕ ಧರ್ಮವಾಗಿರ್ತಕ್ಕಂಥ ಬುದ್ಧರಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಮಹಾವಿಹಾರ, ಅದು ಜಗತ್ತಿನ ಎಲ್ಲ ಬೌದ್ಧರಿಗೆ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ. ಆ ಸ್ಥಳದ ಒಂದು ಆಡಳಿತವನ್ನ ಸಂಪೂರ್ಣವಾಗಿ ಬೌದ್ಧರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟ ಚಳವಳಿ ಕಳೆದ 50 ವರ್ಷಗಳಿಂದ ಇಲ್ಲಿ ನಡೀತಾ ಇದ್ರು ಸಹಿತ ಈ ದೇಶದ ಸರ್ಕಾರಗಳು ಅದಕ್ಕೆ ಕಿವಿಗೊಡಲಿಲ್ಲ. ಆದರೆ ಇವತ್ತು ಈ ದೇಶದಲ್ಲಿ ಬೌದ್ಧರು ಜಾಗೃತರಾಗಿದ್ದಾರೆ. ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಯಾವ ಒಂದು ನಿಯಮಗಳಿವೆ ಆ ನಿಯಮಕ್ಕನುಗುಣವಾಗಿ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರವನ್ನ ನಮ್ಮ ನಿಯಂತ್ರಣಕ್ಕೆ ಬುದ್ಧಿಸ್ಟರ ನಿಯಂತ್ರಣಕ್ಕೆ ಕೊಟ್ಟು ನ್ಯಾಯವನ್ನ ಒದಗಿಸಿಕೊಡಬೇಕಾಗಿ ಕಳೆದ 1 ತಿಂಗಳಿಂದ ಉಪವಾಸ ಸತ್ಯಾಗ್ರಹ ಬುದ್ಧಗಯಾದಲ್ಲಿ ನಡೀತಾ ಇದೆ. ಆದರೆ ಈ ಬೌದ್ಧರಿಗೆ ನ್ಯಾಯವನ್ನ ಒದಗಿಸಿಕೊಡೋದ್ರ ಬದಲಾಗಿ ನಿರಸನ ಮೇಲೆ ಕುಳಿತಿರ್ತಕ್ಕಂಥ ಬಂತೆಗಳನ್ನ ರಾತ್ರಿ ಹೊತ್ತು ಬಿಹಾರ್ ಪೊಲೀಸು ಅವರನ್ನ ಸ್ಥಳದಿಂದ ತೆಗೆದುಹಾಕಿ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಲಾಠಿ ಚಾರ್ಜ್ ಮಾಡಿ ಒಂದು ಅನ್ಯಾಯವನ್ನ ಎಸಗಿದೆ. ಅದಕ್ಕೆ ಪ್ರತಿಭಟನೆಯಾಗಿ ನಾವು ಇವತ್ತು ಭಾರತ ದೇಶದಾದ್ಯಂತ ಭಾರತೀಯ ಬೌದ್ಧ ಮಹಾಸಭೆಯ ಒಂದು ನಿರ್ದೇಶಾನುಸಾರವಾಗಿ ಬೀದರ್ ಜಿಲ್ಲೆಯಲ್ಲೂ ಸಹ ನಾವು ಈ ಒಂದು ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಬಿಹಾರವನ್ನ ನಮ್ಮ ಕೈ ಕೊಡುವಂತ ಗೊತ್ತಾ, ಅದು ಆಳುವ ಸರ್ಕಾರ ಏನು ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಗೊತ್ತಾ. ಬಿಹಾರ ಸರ್ಕಾರ ಹಾಗೂ ಭಾರತ ಸರ್ಕಾರ ಇವತ್ತು 1 ತಿಂಗಳಿನ ಸತತವಾಗಿ ಅಲ್ಲಿ ಹೋರಾಟ ಮಾಡಿದಂತ ನಮ್ಮ ಪೂಜ್ಯ ಪಂಚಾಜಿ ಅವರ ಹೋರಾಟಗಳ ಅವ್ರ ಮೇಲೆ ಅನೇಕ ಲಾಠಿ ಪ್ರಾಯ ಇರ್ಬೋದು, ಪೊಲೀಸರ ಒಂದು ದೌರ್ಜನ್ಯ ಎಲ್ಲವೂ ಮಾಡೋ ಮುಖಾಂತರ ಗೊತ್ತಾ ಆ ದೌರ್ಜನ್ಯ ಮಾಡ್ತಾರೆ. ಆ ದೌರ್ಜನ್ಯದ ವಿರುದ್ಧ ನಮ್ಮ ಬುದ್ಧ ವಿಹಾರ ನಮ್ಗೆ ಬಿಡಬೇಕಂತ ಇವತ್ತು ಒತ್ತಾಯ ಮಾಡಿ ಇವತ್ತು ಇಂಡಿಯಾ ದೇಶ ತುಂಬ ಎಲ್ಲಾ ಜಿಲ್ಲಾ ಕೇಂದ್ರಗಳ ಒಂದು ಹೋರಾಟ ಮಾಡ್ತದೆ. ಆ ಬೆಂಬಲ ಮಾಡಿ ಇವತ್ತು ಭಾರತೀಯ ಬೌದ್ಧ ಮಹಾಸಭಾ ಕೂಡ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಈ ಬೆಂಬಲ ಮಾಡೋ ಮುಖಾಂತರ ಇವತ್ತು ಆ ಹೋರಾಟಕ್ಕೆ ನಾವು ಕೂಡ ಬೆಂಬಲ ತೋರಿಸಿದ್ದು. ಮುಂದೆ ಬರುವಂತಹ ದಿನದಲ್ಲಿ ಬೇಕಾದ್ರೆ ಬಿಹಾರದ ಏನು ಬುದ್ಧಗಯ ಕೂಡ ನಾವು ಇಲ್ಲಿಂದ ಹೋಗೋಣ ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿನಂತಿಸ್ತಾ, ಅದೇ ರೀತಿ ಗೊತ್ತಾ 23ನೇ ತಾರೀಕು ಏನು ಒಳ ಮೀಸಲಾತಿ ನಾವು 25 ವರ್ಷದಿಂದ ಯಾರು ಕೂಡ ಗೊತ್ತಾ ನಮ್ಮ ಅಣ್ಣತಮ್ಮರು ಒಳ ಮೀಸಲಾತಿಯಾಗಿ ಹೋರಾಟ ಮಾಡ್ತಾ ಇದ್ರು. ಮಾದಿಗರಿಗೆ 6, ಹೊಲೆಯರಿಗೆ 5, ಇನ್ನುಳಿದವರಿಗೆ 3 ಅಂತ. ಆದ್ರೆ ನಾವು ಹಿಂದಕ್ಕೆ ಕೇಳಿಲ್ಲ, ನೋಡಿಲ್ಲ ಅದಕ್ಕೆ. ಆದ್ರೆ ಮೊನ್ನೆ ನಮ್ಗೆ ಗೊತ್ತಾಗದ ನಮ್ಮ ಏನು ಬೀದರ್ ಜಿಲ್ಲೆಯವರಿಗೆ 1% ಹಾಕಿದ್ದಾರೆ. ಏನು ಮಾಧುಸ್ವಾಮಿ ಎಂಬ ಒಂದು ಆಯೋಗ ರಚನೆ ಮಾಡಿ ಬಿಜೆಪಿ ಸರ್ಕಾರ ಏನು ತಮ್ಮ ಸರ್ಕಾರ ಹೋಗೋ ಟೈಮಿಗೆ 1% ಹಾಕಿ ನಮ್ಗೆ ಹೋಗ್ಯಾರ. ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಮಾಡೋ ಮುಖಾಂತರ ಆಯಾ ರಾಜ್ಯಗಳ ಒಂದು ವಿವೇಚನೆ ಬಿಟ್ಟು ನೀವು ಮುಂದೆ ಒಳ ಮೀಸಲಾತಿ ನೀಡಲಿಕ್ಕೆ ನಿಮಗೆ ಅಧಿಕಾರದ, ಆದ್ರೆ ಆ ಅಧಿಕಾರ ನೀವು ಸದುಪಯೋಗ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಎಲ್ಲಾ ಜನರಿಗೆ ಒಳ್ಳೆ ರೀತಿಯಿಂದ ಅವರು ಏನು ಜನಸಂಖ್ಯೆ ಅನುಗುಣವಾಗಿ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಎಲ್ಲ ನೋಡ್ಕೊಂಡು ನೀವು ಮತ್ತೆ ಅವರಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಡಬೇಕಂತ ಆಲ್ರೆಡಿ ಒಂದು ನಿರ್ದೇಶನ ಬಂದಿದೆ. ಆ ನಿರ್ದೇಶನಕ್ಕೆ ಗೊತ್ತಾ ಒಂದು ಆಯೋಗವನ್ನ ರಚನೆ ಮಾಡಿ ಗೊತ್ತಾ ಕರ್ನಾಟಕ ಸರ್ಕಾರ ಏನು ಆಯೋಗದ ಮುಂದೆ ಗೊತ್ತಾ ನಾವು 31ನೇ ಜನವರಿ ಎಲ್ಲ ಸಮಾಜಕ್ಕೆ ಒಂದು ನಿಮಗೇನು ಅಹವಾಲು ಕೊಡ್ತೀನಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ 31ನೇ ತಾರೀಕಿಗೆ ಅದಕ್ಕಿಂತ ಮುಂಚೆ
ನಾವು ಗುಲ್ಬರ್ಗ ಸ್ನೇಹಿತರು ನಾವೆಲ್ಲ ಕಲ್ತು ಹೋಗಿ ಅಲ್ಲೊಂದು ಅರ್ಜಿ महाकारुणिक भगवान गौतम बुद्ध, बोधिसत्व परम पूज्य डॉक्टर बाबा साहब अम्बेडकर और सभी बहुजन उद्धारक ಅವರು ಅಲ್ಲಿ ಬರುವಂತಹ ದಾನವನ್ನ ಸ್ವೀಕರಿಸುವ ಸಲುವಾಗಿ ಆ ವಿಹಾರದಲ್ಲಿ ಕುಂತಿದ್ದಾರೆ, ಶ್ರದ್ಧೆಯಿಂದ ಕುಂತಿರುವಂತದ್ದಲ್ಲ. ಹಾಗಾಗಿ ನೀವು ಬ್ರಾಹ್ಮಣರಿಗಾಗಿ ಹಲವಾರು ನಿಮ್ಮ ದೇವಾಲಯಗಳಿವೆ, ರಾಮ ಮಂದಿರ ಇದೆ, ನಿಮ್ಮ ಕೃಷ್ಣ ಮಂದಿರ ಇದೆ, ಹಲವಾರು ದೇವಾಲಯಗಳು ನಿಮಗಾಗಿ ಇವೆ. ಅದಕ್ಕಾಗಿ ನಮ್ಮ ಒಂದು ಬಹಳ ಶ್ರದ್ಧಾ ಕೇಂದ್ರವಾಗಿರುವ ಬೌದ್ಧಗಯಾವನ್ನ ನೀವು ಬಿಟ್ಟುಕೊಡ್ಲೇಬೇಕು. ಈಗ ನೀವು ಬಿಡದೆ ಹೋದ್ರೆ ಇನ್ನು ಮುಂದೆ ಬೌದ್ಧರು ಅದನ್ನು ಬಿಡುವುದಿಲ್ಲ. ಯಾವುದೇ ಮಟ್ಟಕ್ಕೆ ಹೋದರೂ ಕೂಡ ಬೌದ್ಧರು ಒಂದು ಕ್ರಮವನ್ನ ಕೈಗೊಳ್ಳುವರಿದ್ದಾರೆ. ಅದಕ್ಕಾಗಿ ಮುಂದಿನ ಒಂದು ಬೃಹತ್ ಹೋರಾಟವನ್ನ ದೇಶದ ತುಂಬೆಲ್ಲ ನಡೀತಾ ಇದೆ. ಅದಕ್ಕಾಗಿ ಬೇಗ ಎಚ್ಚೆತ್ತುಕೊಂಡು ಬಿಹಾರ ಸರ್ಕಾರ ಆ 1949 ಆಕ್ಟ್ ಅನ್ನ ರದ್ದುಗೊಳಿಸಿ ಸಂಪೂರ್ಣ ಬೌದ್ಧರಿಗೆ ಕೊಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ. Chief Minister of the Government of Bihar, Patna, subject memorandum seeking justice under Articles 13, 25 and 26 of the Constitution in context to be Act 1949 and its administration Bodh Gaya. Respected sir, we believe that the government of Bihar is in safe hand in your dynamic leadership. Bodh Gaya Temple Act 1949 is an act passed by the government of Bihar. Therefore, it is a subject of Legislative Assembly. We are very much optimistic that honorable legislatures of government of Bihar in your presence will find an amicable solution to 1949 Act to give justice to the Buddhists of the country as well as across the world. The government of Bihar for not giving legitimate constitutional rights to the Buddhists in the context of Bodh Gaya Mahavihar and BT Act 1949. As your honor have done so many things for Buddhists in the past, such as renovation and beautification of Bodh Gaya, Rajgira, and construction of Buddha Smriti Park, Patna, and construction of Mahabodhi Cultural Center at Bodh Gaya. Very grateful and proud of you. You have also proven the sense of justice and equality by your excellent management in state and central affairs. We expect that same sense of justice. ಭಾರತ ದೇಶದಲ್ಲಿ ನಡೀತಕ್ಕಂಥ ವರ್ಣ ವ್ಯವಸ್ಥೆ ಜೊತೆಗೆ ಮಹಾಬೋಧಿ ಮಹಾವಿಹಾರವನ್ನು ಬ್ರಾಹ್ಮಣ ಅವರು ಆಡಳಿತ ನಡೆಸಿದ ಪ್ರಯುಕ್ತ ಅದರ ವಿರುದ್ಧವಾಗಿ ನಾವು ಬೌದ್ಧರ ವಿಹಾರವನ್ನು ಬೌದ್ಧರ ಭಿಕ್ಕುಗಳ ಕೈಯಲ್ಲಿ ಕೊಡಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ. ಇದು ಸುಮಾರು ವರ್ಷದಿಂದ ನಡೀತಾ ಇದೆ. ಆದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಿವಿ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಯಾವ ರೀತಿ ಆಯಾ ಧರ್ಮದ ಮಂದಿರ ಆಗಿರ್ಬೋದು, ಮಸ್ಜಿದ್ ಆಗಿರ್ಬೋದು, ಅವ್ರ ಪೂಜಾರಿಗಳಿರ್ತಾರೋ ಅದೇ ರೀತಿಯಾಗಿ ಬೌದ್ಧ ಗಯದಲ್ಲಿರ್ತಕ್ಕಂಥ ಆ ಒಂದು ಪೂಜೆ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು ನಮ್ಮ ಬೌದ್ಧ ಭಿಕ್ಕುಗಳಿಗೆ ಕೊಡಬೇಕು. ಇಲ್ಲದಿದ್ದಲ್ಲಿ ರಾಷ್ಟ್ರಾದ್ಯಂತ ಉಗ್ರ ಹೋರಾಟ ಮಾಡತಕ್ಕಂಥದ್ದು ನಾವೆಲ್ಲ ನಿರ್ಣಯ ಕೈಗೊಂಡು ಇವತ್ತಿನ ದಿವಸ ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಮತ್ತು ಸಮತಾ ಸೈನಿಕ ದಳ ಹಾಗೂ ಇತರ ಸಂಘ
ಸಂಘಟನೆ ಎಲ್ಲ ಪದಾಧಿಕಾರಿಗಳ ಮುಖಾಂತರ ಬೀದರ್ದಲ್ಲಿ ಜಿಲ್ಲೆಯಲ್ಲಿ ಇವತ್ತು ರ್ಯಾಲಿ ತೆಗೆದುಕೊಂಡು ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ. ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು, ನಮ್ಮ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದಲ್ಲಿ ಹೋರಾಟ ನಿರಂತರವಾಗಿರ್ತಕ್ಕಂಥ ಮಾತಲ್ಲಿ बौद्ध भिक्खु ने यहाँ पे एक आंदोलन छेड़ा है, उसको स्वीकार करना चाहिए। भारत में शांति इसी तरह से बरकरार रखने के लिए हम सरकार को इस आंदोलन के माध्यम से यही अपील करते हैं कि जितना चाहे उतनी जल्दी इसको कंसिडर करे, फिर शांतिपूर्वक हमें जीवन जीने का अवकाश प्रदान करे और भारत में जो विविधता है उस विविधता में हम एकता देखना चाहते हैं। इसीलिए जो BT एक्ट है उसको फिर से अमेंडमेंट करे और संपूर्ण भारतीय जो कमेटी है उस कमेटी को बौद्धिस्ट कमेटी बनाकर हमारी धरोहर हमको सौंपे, यही इसके ज़रिए अपील करते हैं। ನಾವೆಲ್ಲರೂ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿತೀಶ್ ಕುಮಾರ್ಜಿ ಅವರಿಗೆ, ಪ್ರಧಾನಮಂತ್ರಿಯವರಿಗೆ, ರಾಷ್ಟ್ರಪತಿಗಳವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಬಂಧುಗಳೇ, ಇದು ಈ ದೇಶದಲ್ಲಿ ಯಾವುದಾದರೂ ಹೋರಾಟ ಅತ್ಯಂತ ಸುದೀರ್ಘವಾಗಿ ನಡೆದುಕೊಂಡು ಬಂದಿದೆ, 100 ವರ್ಷಗಳ ಮೇಲ್ಪಟ್ಟು ಯಾವುದಾದರೂ ಚಳುವಳಿ ನಡ್ಕೊಂಡು ಬಂದಿದೆ ಅಂದರೆ ಅದು ಮಹಾಬೋಧಿ ವಿಹಾರದ ಚಳುವಳಿ ನಡ್ಕೊಂಡು ಬಂದಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಶ್ರೇಯಸ್ ಯಾರಿಗೆ ಸಲ್ತದೆ ಅಂದರೆ ಅರ್ನಾಲ್ಡ್ ಎಡ್ವರ್ಡ್ ಅವರಿಗೆ ಸಲ್ತದೆ. ಆ ಪುಣ್ಯಾತ್ಮರು ಯಾವಾಗ ಅಲ್ಲಿ ಗಯಾದಲ್ಲಿರ್ತಕ್ಕಂಥ ಟೆಂಪಲನ್ನು ಶೋಧ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಹೋಗಿರ್ತಾರೆ. ಸುಮಾರು ಇದು 1833ರಲ್ಲಿ ಆ ಮಹಾಶಯ ಆ ಬೌದ್ಧ ವಿಹಾರವನ್ನು ಹುಡುಕಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಎಲ್ಲ ಶೋಧಿಸಿ ಇದು ತಥಾಗತ ಗೌತಮ್ ಬುದ್ಧರಿಗೆ ಎನ್ಲೈಟ್ಮೆಂಟ್ ಆಗಿರ್ತಕ್ಕಂಥ ಜ್ಞಾನೋದಯ ಆಗಿರ್ತಕ್ಕಂಥ ಸ್ಥಳ ಅಂಥೇಳಿ ಅವರು ಅದನ್ನು ಶೋಧನೆ ಮಾಡಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟು ಇದು ಬೌದ್ಧರಿಗೆ ಸಲ್ಲಬೇಕು ಅಂಥೇಳಿ ಆ ಮಹಾಪುರುಷ, ಆ ವ್ಯಕ್ತಿ ಇವತ್ತು ನಮ್ಮೆಲ್ಲರಿಗೆ ಒಂದು ಫೌಂಡೇಶನ್ ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಕೀರ್ತಿ ಅದು ಎಡ್ವರ್ಡ್ ಅವರಿಗೆ ಸಲ್ತದೆ. ಅದಾದ ನಂತರ ಎಡ್ವರ್ಡ್ ಅವರು ಸುಮ್ಮನೆ ಕೂಡಲಿಲ್ಲ, ಅವರು ಬುದ್ಧನ ಜೀವನ ಚರಿತ್ರೆಯ ಒಂದು ಪುಸ್ತಕವನ್ನು ಬರೆದು ಇಡೀ ಜಗತ್ತಿನಾದ್ಯಂತ ಪ್ರಸರಿಸಿದ್ರು. ಅದನ್ನು ಶ್ರೀಲಂಕಾದಲ್ಲಿ ಹೋಗಿದ್ದಾಗ ಅದನ್ನು ನೋಡಿರ್ತಕ್ಕಂಥ ಭಂತೆ ಅನಾಗರಿಕ ಪಾಲ ಅವರು ಆ ಪುಸ್ತಕವನ್ನು ನೋಡಿ ಬುದ್ಧನ ಚರಿತ್ರೆಯನ್ನು ಓದಿ ಅವರ ಮನಸ್ಸಿನ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬಿತ್ತು. ಅವರ ಹೆಸರು ಅನಾಗರಿಕ ಬಂತೇಜಿಯವರ ಹೆಸರು ಡೇವಿಡ್ ಅಂತಿತ್ತು. ಆ ಡೇವಿಡ್ ಅಂತಕ್ಕಂಥ ವ್ಯಕ್ತಿ ಬುದ್ಧನ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿ ಭಾರತಕ್ಕೆ ಬಂದು ಬಂತೆ ಅನಾಗರಿಕ ಅಂತೇಳಿ ಹೆಸರು ಪಡೆದುಕೊಂಡು ಇಲ್ಲಿ ಬಂದು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆ ವತಿಯಿಂದ ಇಂದು ಪೂರ್ವಭಾವಿ ಸಭೆ ಮಾಡಲಾಯಿತು. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ದಲಿತ ಸಮುದಾಯದ ಹಿರಿಯ ಮುಖಂಡರಾದ ಶಂಕರರಾವ್ ದೊಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಗೊಂದಲ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ಈ ಕುರಿತು ಈಗಾಗಲೇ ನಮ್ಮ ರಾಜ್ಯ ಮುಖಂಡರುಗಳು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರಿಗೆ ಭೇಟಿ ಮಾಡಿ ಚರ್ಚಿಸಿ ಬೆಂಗಳೂರಿನಲ್ಲಿ ದಿನಾಂಕ 23/3/2025 ವಸಂತನಗರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಆಯೋಗದ ಅಧ್ಯಕ್ಷರಾದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರಿಗೆ ಭೇಟಿ ಮಾಡಿ ಆಕ್ಷೇಪಣೆ ಸಲ್ಲಿಸಲು ಬೀದರ್ ಜಿಲ್ಲೆಯಿಂದ 200ಕ್ಕೂ ಹೆಚ್ಚು ಜನ ಹೋಗುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆ ಅಧ್ಯಕ್ಷರಾದ ಅನಿಲ್ ಕುಮಾರ್ ಬೆಲ್ದಾರ್ ಅವರು ತಿಳಿಸಿದ್ದರು. ಈ ಸಭೆಯಲ್ಲಿ ರಮೇಶ್ ಡಾಕುಳಿಕೆರವರು ಪ್ರಾಸ್ತಾವಿಕ ಮಾತನಾಡಿ ಒಳ ಮೀಸಲಾತಿ ಇದೊಂದು ರಾಜ್ಯದಲ್ಲಿ ಬಲಗೈ ಸಮುದಾಯದವರಿಗೆ 1% ಎಂದು ಗೊಂದಲ ಸೃಷ್ಟಿಯಾಗಿದೆ. ಇದನ್ನು ಇನ್ನೊಮ್ಮೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿಯಾಗಬೇಕು ಹಾಗೂ ಬಲಗೈ ಸಮುದಾಯದ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ನ್ಯಾಯಯುತವಾದ ಮೀಸಲಾತಿ ಸಿಗಬೇಕು ಹಾಗೂ ಸರ್ವ ಸಮುದಾಯದವರಿಗೆ ಅವರ ಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ತಿಳಿಸಿದ್ದರು. ಈ ಸಭೆಯಲ್ಲಿ ಸಮಿತಿ ರಚನೆ ಮಾಡಲಾಯಿತು. ಸಮಿತಿಯ ಗೌರವ ಅಧ್ಯಕ್ಷರಾಗಿ ಶಂಕರರಾವ್ ದೊಡ್ಡಿ, ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಬೆಲ್ದಾರ್, ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಡಾಕುಳುಗಿ, ಕಾರ್ಯಾಧ್ಯಕ್ಷರಾಗಿ ರವಿ ಗಾಯಕ್ವಾಡ್, ವಿನೋದ್ ಅಪ್ಪೆ, ಬಾಬುರಾವ್ ಪಾಸ್ವಾನ್, ಶ್ರೀಪತ್ರಾವ್ ದೇನೆ, ಶಿವಕುಮಾರ್ ನೀಲಿಕಟ್ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರದೀಪ್ ನಾಟೇಕರ್, ಜಿಲ್ಲಾ ಸಂಯೋಜಕರಾಗಿ ಅಂಬದಾಸ್ ಗಾಯಕ್ವಾಡ್, ಖಜಾಂಚಿಯಾಗಿ ಸಂದೀಪ್ ಕಾಂಟೆ ಹಾಗೂ ಹಿರಿಯ ಸಲಹೆಗಾರರಾಗಿ ಕೆ ಪುಂಡಲೀಕರಾವ್, ಶಿವರಾಜ್ ಹಾಸನ್ಕರ್, ಲಕ್ಷ್ಮಣರಾವ್ ಬುಳ್ಳ, ಲಕ್ಷ್ಮಣರಾವ್ ಗುಪ್ತಾ, ವಿದ್ಯಾಸಾಗರ್ ಶಿಂದೆ, ಲಕ್ಷ್ಮೀಪುತ್ರ ಮಾಳ್ಗೆ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾಗಿ ಎಲ್ಲ ದಲಿತ ಸಂಘಟನೆಯ ಅಧ್ಯಕ್ಷರುಗಳನ್ನು ನೇಮಕ ಮಾಡಲಾಯಿತು. ಅವರಲ್ಲಿ ಇಡೀ ಒಂದೊಂದು ಹಳ್ಳಿದಾಗ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲರೂ ಇವತ್ತು ದಲಿತ ಅಂತರ್ ಶಕ್ತಿ ಕಟ್ಟಿ ಕಳೆದ 30-35 ವರ್ಷದ ಚಳವಳಿ ಮಾಡ್ತಾರೆ. ಜನ ಯಾಕೋ ಪ್ರಮುಖರು ಸಭೆದಾಗ ಕಾಣ್ತಾ ಇಲ್ಲ ಅಂದ್ರೆ ಅವ್ರಿಗೆ ನೀವು ಕೇಳಬೇಕು,
ಇಲ್ಲಿ ಬೀದರ್ದಾಗ ಸಭೆ ಮಾಡ್ತಾ ಇದ್ದ ನೀವು ಕೇಳಬೇಕು. ಎಲ್ಲಿ ಬಿ ಹೋದಾಗ ಎಲ್ಲ ಇದು ಸಮುದಾಯದು ಯಾರ್ದಾರ ಒಂದು ವ್ಯಕ್ತಿಗತ ಸಂಘಟನೆಯ ಒಂದು ವ್ಯಕ್ತಿ ಸುಮ್ಮನೆ ಕುಂತೆ ಅಂದರೆ ತಪ್ಪು ಒಪ್ಕೊಂಡಂಗೆ ಅದು. ಹಾಗಾಗಿ ಇಂಥ ಸಂದರ್ಭ ಬಂದಾಗ ಎಷ್ಟು ಜನ ಬರ್ತಾರಂತ ಮುಖ್ಯ ಅಲ್ಲ, ಇಲ್ಲಿ ಸೇರಿನವರೆಲ್ಲರೂ ಪ್ರತಿಯೊಬ್ಬರು ತಮ್ಮ ತಮ್ಮದಾದಂಥ ವಿಚಾರಗಳನ್ನು ನೀವು ಮುಂದೆ ಈ ಸಭೆ ಆದಮೇಲೂ ಸಹ ನಾವು ಬೆಂಗಳೂರಿಗೆ ಹೋಗಬೇಕಾಗಿದೆ. ಹಾಗಾಗಿ ನಿಮ್ಮ ಗೆಳೆಯರಿಗೆ, ನಿಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ನಾವು ಒಂದು ಕರಪತ್ರವನ್ನು ತಯಾರು ಮಾಡ್ತೀವಿ ಈಗ ಸಾಯಂಕಾಲವರೆಗೆ. ಆ ಕರಪತ್ರದಲ್ಲಿ ಈಗಾಗಲೇ ನಾವು ಎಷ್ಟೊಂದು ಪ್ರಮುಖರಿಗೆ ಮಾತಾಡಿದೆವು, ಅವರು ತಮ್ಮ ಹೆಸರುಗಳನ್ನು ಹಾಕಿ ಅಂತ ಹೇಳಿದ್ದಾರೆ. ನೀವು ಸಹ ಈ ಕರಪತ್ರದಲ್ಲಿ ನಿಮ್ಮ ಹೆಸರುಗಳನ್ನು ಹಾಕಿದರೆ, ಯಾಕಂದರೆ ಇವಾಗ ಸಮಾಜದಾಗ ಎಲ್ಲರಿಗೂ ನಮ್ಮ ಹೆಸರು ಬೇಕಂಬೋದು ಅದು ಭಾಳ ದೊಡ್ಡ ವಿಚಾರ ಇತ್ತು. ಬಾಬಾ ಸಾಹೇಬರು ಇಡೀ ದಲಿತ SC ST OBC ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡು ಈ ದೇಶಕ್ಕೆ ಇವರೆಲ್ಲರೂ ಒಂದಾಯ್ತಾರಂತ ಬಾಬಾ ಸಾಹೇಬರ ಆಸೆ ಇತ್ತು. ಆದರೆ ಇವತ್ತು ಆ ಬಾಬಾ ಸಾಹೇಬರ ಆಸೆಗೆ ಅವರು ಕೊಟ್ಟಂಥ ರಿಸರ್ವೇಷನ್ ಫಾಯ್ದಾ ತಿಳ್ಕೊಂಡು ಇವತ್ತು ಆ ಬಾಬಾ ಸಾಹೇಬರ ವಿಚಾರಧಾರೆಗಳಿಗೆ ಕೊಳ್ಳಿಯೇಟು ಮಾಡ್ತಕ್ಕಂತಹ ಸಂತತಿ ಈ ದೇಶದಲ್ಲಿ ಹುಡ್ತಾ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ನು ಸಹ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಇದೇ ಮೀಸಲಾತಿಗೆ ತೆಲಂಗಾಣ ಸರ್ಕಾರ ಯಾವಾಗ ಮೀಸಲಾತಿ ಕೊಟ್ಟಿತ್ತು, 7 ಹೈಕೋರ್ಟ್ನ ಜಡ್ಜರ ಅವತ್ತೇ ಕಾಲದಲ್ಲಿ ಅದನ್ನು ಇದು ಬರೋದಿಲ್ಲ, ಸಂವಿಧಾನದ ವಿರೋಧ ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡಿದರು. ಅಂತ ರಿಜೆಕ್ಟ್ ಮಾಡಿದಂಥದಕ್ಕೆ ಕೇಂದ್ರದಲ್ಲಿ ಎಲ್ಲ ಪರಿವರ್ತನೆ ಆಯಿತು. 2014ದಾಗ BJP ಸರ್ಕಾರ ಬಂತು. ಇವತ್ತು 11 ಮಂದಿಯ ಜಜ್ಮೆಂಟಲ್ಲಿ ಇವತ್ತು ಅವ್ರು ಕೊಟ್ಟಿದ್ದಾರೆ. ಅದನ್ನು ಸಹ ಅಸಂವಿಧಾನಿಕ. ಹಾಗಾಗಿ ಇಡೀ ಉತ್ತರ ಭಾರತದಲ್ಲಿ ಅದು ಮಾಯಾವತಿ ಇರ್ಬೋದು, ಪಾಸ್ವಾನ್ ಅವರು ಇರ್ಬೋದು, ಬೇರೆ ಎಲ್ಲರೂ ಈ ಒಳ ಮೀಸಲಾತಿ ಜಾರಿ ಆಗಬಾರ್ದು, ಬಾಬಾ ಸಾಹೇಬರ ಸಂವಿಧಾನದ ಕಾನ್ಸೆಪ್ಟ್ನ ವಿರೋಧದ ಅಂತ ಹೇಳಿದಾಗ ಇಡೀ ಉತ್ತರ ಭಾರತ ಮೊನ್ನೆ ಬಂದು ಕೊಟ್ಟಾಗ ನೀವೆಲ್ಲ ನೋಡಿದ್ವಿ. ಆದರೆ ದಕ್ಷಿಣದಲ್ಲಿ ಸ್ವಲ್ಪ ರಾಜಕೀಯ ಗೊಂದಲ, ಇಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗಿರೋದ್ರಿಂದ ಆ ಹೋರಾಟಕ್ಕೆ ಅಷ್ಟು ಕಿಚ್ಚು ಬಂದಿಲ್ಲ. ಆದರೆ ಇವತ್ತು ಸಮಯ ಮೀರಿಲ್ಲ. ನಾವೆಲ್ಲರೂ ಮತ್ತೊಮ್ಮೆ ಏಕತೆ ಪ್ರದರ್ಶಿಸಿ ನಾವು ಮುಂದೆ ಬರ್ತಕ್ಕಂಥ 20ನೇ ತಾರೀಕು 23 ತಾರೀಕಿಗೆ ಇಡೀ ಬೀದರ್ನಿಂದ ಚಾಮರಾಜನಗರವರೆಗೆ ಇರತಕ್ಕಂಥ ನಮ್ಮ ರಾಜ್ಯ ದಲಿತ ಸಂಘಟನೆಗಳ ಏನು ಎಡಗೈ ಮತ್ತು ಬಲಗೈ ಏನು ಇದ್ದಾರೆ, ಬಲಗೈದವ್ರದ್ದು ರೈಟು ದೊಡ್ಡ ಹೀಗಿದೆ, ಲೆಫ್ಟ್ದವರು ಈಗಾಗಲೇ ಅವ್ರ ಮಂತ್ರಿಗಳು, ಅವ್ರ MLCಗಳು, ಅವ್ರ ಹೋರಾಟಗಾರರು, ಅವ್ರ ರಿಟೈರ್ಡ್ ಆಫೀಸರ್ಗಳು ಈಗಾಗಲೇ ಅವರು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ್ದಾರೆ. ಇವತ್ತೊಬ್ಬರು ನೋಡಬೇಕು, ನೀವು ಬಸವರಾಜ್ ಕೋತಾಳ್ ಅವರು ಒಂದು ಇವತ್ತು 3 ಪೇಜಿನ ಮೆಮೊರಂಡಮನ್ನು ಇಡೀ ವಾಟ್ಸಪ್ದಾಗ ನೋಡ್ತಾ ಇದ್ದೀವಿ. ಅವರೆಲ್ಲ ಎಷ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧಲ್ಲೇ ಅಂದ್ಕೊಳ್ರಿ, ನಮ್ಮ SC ರೈಟ್ ಬಗ್ಗೆ ಎಲ್ಲ ಅಂದ್ಕೊಳ್ರಿ, ಎಂತೆಂಥ ವರ್ಡ್ಗಳು ಬರೆದಿದ್ದಾರೆ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಬರ್ತಕ್ಕಂತಹ 23ನೇ ತಾರೀಕಿಗೆ ನಿಮ್ಮ ಲೆಟರ್ ಹೆಡ್ ಮೇಲೆ ಇವಾಗ ಸಂಚಿಧಾನ ಆಯ್ತದಲ್ಲ ಡಾಕ್ಟರ್ ಸರ್, ಮೆಮೊರಂಡಮ್ ತಯಾರು ಮಾಡೋಣ, ಮತ್ತು ಕರಪತ್ರವನ್ನು ತಯಾರು ಮಾಡ್ತೀವಿ. ಹೀಗಾಗಿ ಸರ್ಕಾರ ಇರಬೇಕಂತ ಹೇಳಿದಾಗ ಯಾರೂ ಸಹ ಎಲ್ಲರೂ ಕುಂತು ಮಾಡೋರಂತೆ ಮಾತು ಬಂದಿದೆ. ಹಾಗಾಗಿ ಬೇರೆಯವರು ಯಾರು ಮಾಡ್ತಾ ಇದ್ರು ನಾವು ಅವ್ರಿಗೆ ಟೀಕೆನೂ ಮಾಡ್ತಾ ಇಲ್ಲ, ನಾವು ಬೇರೆ ಏನು ವಿಚಾರ ಮಾಡ್ತಾ ಇಲ್ಲ. ನಾವು ವಿಚಾರಗಳು ಈ ವಿಚಾರನ ಸರ್ಕಾರಕ್ಕೆ ಮನದಟ್ಟು ಮಾಡಿ ಆ ವರದಿಯನ್ನು ಏನು ಸದಾಶಿವ ಆಯೋಗ ವರದಿ ಇದೆ, ಯಾವ ಥರ ಕಾಂತರಾಜ್ ವರದಿಗೆ 2 ವರ್ಷ ಆಯಿತು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ನಮ್ಮದು ಸದಾಶಿವ ಆಯೋಗದಲ್ಲಿ ಭಾಳಷ್ಟು ಗೊಂದಲ ಇದೆ. ಕೊನೆಯದಾಗಿ ನಿಮ್ಗೆಲ್ಲರಿಗೆ ಕ್ಲಿಯರ್ ಕಟ್ಟಿ ಹೇಳ್ತಾ ಇದ್ದೀನಿ, ಈ ಹೊಲೆಯಾರು, ಚನ್ನದಾಸರು, ಆದಿ ದ್ರಾವಿಡ, ಆದಿ ಕರ್ನಾಟಕ, ಚಲವಾದಿ ಇವೆಲ್ಲ ನಮ್ಮ ರೈಟ್ ಒಳಪಂಗಡ ಸಂಬಂಧಪಟ್ಟ ಜಾತಿಗಳ ಸಂಖ್ಯೆ ನಮ್ಮದು ಹೆಚ್ಚಿಗದ. ಈ ಹೆಚ್ಚಿನ ಸಂಖ್ಯೆಯನ್ನು ನಾವು ಪ್ರತಿಯೊಬ್ಬರು ಸಂಘಟನೆದವರು ನಾವು ತೋರಿಸಲೇಬೇಕಾಗ್ತದೆ. ನೀವು ಸಹ ಅದನ್ನು ಬೆಳಕಿಗೆ ಕೊಟ್ಟು ನಾವು ಅದನ್ನೊಂದು ಮೆಮೊರಂಡಮ್ ರೂಪದಲ್ಲಿ ಕಾಮನ್ ಆಗಿ ಒಂದು ಮೆಮೊರಂಡಮ್ ಮಾಡ್ತೀವಿ. ನೀವು ನಿಮ್ಮ ಲೆಟರ್ ಹೆಡ್ಗಳ ಮೇಲೆ ಸಮಿತಿ ಮೇಲೆ ಮಾಡಬೇಕು. ಯಾವ ಥರ ನಾವು ಅಂತ ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಿಮಗೆ ಎಲ್ಲರಿಗೆ ಏನಾದರೂ ಡೌಟ್ ಇದ್ದರೆ, ಈ ಸಭೆ ಲೇಟ್ ಆಗಿದೆ ಅಂತ ಹೇಳಿ ಇದ್ರೂ ನೀವು ಡೈರೆಕ್ಟ್ ನನಗಾಗಲಿ, ನಮ್ಮ ಡಾಕುಳಿದಾರಾಗಲಿ, ಪಾಸ್ವಾನವರಿಗಾಗಲಿ, ಗಾಯಕ್ವಾಡಿದಾರ ಏನು ಪ್ರಮುಖರಿದ್ದೇವೆ ನಾವೆಲ್ಲ ನೀವು ತಾಲೂಕಿನ ಅಷ್ಟು ಗ್ರಾಮದಲ್ಲಿ ಇರುವ ಹಜ್ರತ್ ಸುಲ್ತಾನ್ ಅಹಮದ್ ಸಾಬ್ ಅಲಿ ಬಹುಮನಿ ಇವರ ಜನ್ಮದಿನವಾದ 16ನೇ ಮಾರ್ಚ್ರಂದು ಸದರಿ ಹಜ್ರತ್ ಇವರ ಗುಮ್ಮಟಗಳ ಅಡಿಯಲ್ಲಿ ಸಂದಲ್ ಶರೀಫ್ ಆಯೋಜಿಸಲಾಗುತ್ತದೆ. ಆಗ ಒಬ್ಬರ ಜಂಗಮರ ಮಾಳಿಹಳ್ಳಿಯ ಆಳಂದ್ ತಾಲೂಕಾ ಜಿಲ್ಲಾ ಕಲಬುರಗಿಯಿಂದ 200ರಿಂದ 300 ಶಿಷ್ಯರೊಂದಿಗೆ ಮತ್ತು ಇತರೆ ಭಕ್ತಾದಿಗಳೊಂದಿಗೆ ಬಂದರು. ದಿನಾಂಕ 21/3/2025ರಂದು ಸಂಜೆ 6:30 ಗಂಟೆಗೆ ಬಂದು ಕಲಾಂನನ್ನ ಓದಿದ್ದರು ಹಾಗೂ ಮೊದಲ ಪೂಜಾ ಶಂಖ ಊದಿ ಚಾಲನೆ ನೀಡುತ್ತಾರೆ. 5 ದಿನಗಳವರೆಗೆ ಸದರಿ ಸಂದಲ್ ಶರೀಫ್ನಲ್ಲಿ ಬೀದರ್ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಜಾತಿಮತ ಭೇದವಿಲ್ಲದೆ ಭಾಗವಹಿಸುತ್ತಾರೆ. ಅಲ್ಲದೆ ಹಜ್ರತ್ ವಲ್ ಇವರ ಗುಲಾಬಿ ಹೂವಿನಿಂದ ನೀರಿನಿಂದ ಸ್ವಚ್ಛಗೊಳಿಸಿ ಈ ತರ ಲೇಪನದೊಂದಿಗೆ ಚಾದರ್ ಹಾಗೂ ಹೂವಿನ ಅಲಂಕಾರವನ್ನ ಮಾಡಲಾಗುವುದು.
ತದನಂತರ ಸದರಿ ಸಮಾಧಿಗಳಿಗೆ ಕಲಾಂ ಓದುವುದರ ಮುಖಾಂತರ ಸದರಿ ಹಜರ್ವಲ್ ಅವರ ಸಜ್ಜಾದ ನಶೀನ್ ಮುತ್ವಲಿಯಾದ ಖಲೀಲ್ ಶಹಾ ಬಹುಮನಿ ಇವರಿಂದ ಮಿಲ್ದನ್ ರಗಾಹ ನೆರವೇರಿಸಲಾಗುವುದು. ಇವರು 12ನೇ ತನೆ ನೆರವೇರಿಸಲಾಗುವುದು. ದಿನಾಂಕ 23/3/2024ರಂದು ದೀಪಾಲಂಕಾರ ಕಾರ್ಯಕ್ರಮ ನೆರವೇರಿಸಲಾಗುವುದು. ಜಂಗಮರು 5 ದಿನಗಳವರೆಗೆ ಮುಖಾಂ ಮಾಡಿ 23/3/2025ರಂದು ಸಂಜೆ ಜನರು ಎಲ್ಲರೂ ನೈವೇದ್ಯ ಮಾಡುವರು ಹಾಗೂ ದಿನಾಂಕ 25/3/2025ರಂದು ಸಿಡಿಮದ್ದು ಸಿಡಿಸಲಾಗುವುದು. ನಂತರ 26/3/2025ರಂದು ತಿರುಗಿ ಹೋಗುತ್ತಾರೆ ಹಾಗೂ ದಿನಾಂಕ 26/3/2025ರಂದು ಕುಸ್ತಿ ಸ್ಪರ್ಧೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಜನರು ಬರಬೇಕೆಂದು ಮಹಮ್ಮದ್ ಸುಲ್ತಾನ್ ಖಲೀಲ್ ಶಹಾ ಬಹುಮನಿ ಅವರು ತಿಳಿಸಿದ್ದಾರೆ. ಬೀದರ್ ನಗರದ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಹೈದರಾಬಾದ್ನ ಕುಕಡಂಪಳ್ಳಿಯಿಂದ 5 ದಿನಗಳ ಕಾಲ ಚೆನ್ನೈ ಸಿಲ್ಕ್ಸ್ನ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಚೆನ್ನೈ ಸಿಲ್ಕ್ನ ಸಾರಿ, ಬನಾರಸ್ ಸಾರಿ ಹೀಗೆ ಹಲವಾರು ರೀತಿಯ ಸಾರಿಗಳು, ಮಕ್ಕಳಿಗೆ ಕಿಡ್ಸ್ ವೇರ್, ಮೆನ್ಸ್ ವೇರ್ ಮತ್ತು ಜೆಂಟ್ಸ್ ವೇರ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟವುಳ್ಳಂತಹ ಎಲ್ಲ ರೀತಿಯ ವಸ್ತುಗಳನ್ನು ಕೇವಲ 5 ದಿನಗಳ ಕಾಲ ನಡೆಯಲಿದೆ. ದಿನಾಂಕ 12ರಿಂದ 16ರವರೆಗೆ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತದೆ. ಚೆನ್ನೈ ಸಿಲ್ಕ್ಸ್ನ ಮ್ಯಾನೇಜರ್ ಆದ ಶ್ರೀನಿವಾಸ್ ಅವರು ಮಾತನಾಡುತ್ತಾ ವಿವರಿಸಿದ್ದರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಪೂಜಾ ಜಾರ್ಜ್, ಡಾಕ್ಟರ್ ಪ್ರಿಯಾ ಸಹನಾ ಪಾಟೀಲ್, ಡಾಕ್ಟರ್ ಸುನೈನಾ ಮೈಲಾಪುರೆ, ಪ್ರಿಯಾಂಕಾ ನಿಟ್ಟೂರೆ ಇವರೆಲ್ಲರೂ ಸೇರಿ ಚೆನ್ನೈ ಸಿಲ್ಕ್ನನ್ನ ವೀಕ್ಷಿಸಿದ್ದರು. ವೀಕ್ಷಿಸಿ ಮಾತನಾಡುತ್ತಾ ಬೀದರ್ ಜನತೆಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಹೆಚ್ಚಿನ ಜನರು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಬಿರಾದರ್ ಎದುರು ಬರಬೇಡ್ರಿ ಬಿರಾದರ್. ಕುಮಾರ ಗುರುವೇ ಆನಚಂದ್ರ ಭಾಳ ಒಳ್ಳೆ ಎಕ್ಸಿಬಿಷನ್ ಬಂದಿದೆ. ಚೆನ್ನೈ ಸಿಲ್ಕ್ಸ್ದವ್ರದ್ದು ಎಕ್ಸಿಬಿಷನು ಇವತ್ತು ಉದ್ಘಾಟನೆ ಆಯಿತು. ಫಸ್ಟ್ ಆಫ್ ಆಲ್ ಹ್ಯೂಜ್ ಆಲ್ ದಿ ಬೆಸ್ಟ್ ಟು ಯು. ನಿಮಗೆ ಶುಭ ಆಗಲಿ. ಭಾಳ ಒಳ್ಳೆ ಸಮಯದಲ್ಲಿ ಬಂದಿದ್ದೀರಾ. ಮುಂದೆ ನೆಕ್ಸ್ಟ್ ಮಂತ್ ಬರೋ ಉಗಾದಿ ಇದೆ ಮತ್ತು ಮದುವೆ ಸೀಸನ್ ಇದೆ. ಸೊ ಐ ಆಮ್ ಶೋರ್ ನಮ್ಮ ಹೆಣ್ಮಕ್ಳೆಲ್ಲ ಬಂದು ಶಾಪಿಂಗ್ ಮಾಡ್ತಾರೆ. ಅದಕ್ಕೆ ನಮ್ಮ ಬೀದರ್ ಜನತೆಯಿಂದ ಏನು ಕೋರಿಕೆ ಅಂದರೆ ದಯವಿಟ್ಟು ಎಕ್ಸಿಬಿಷನಿಗೆ ಬನ್ನಿ. ಇನ್ನೂ ತುಂಬ ಒಳ್ಳೆ ಕಲೆಕ್ಷನ್ ಇದೆ. ಬರೀ ಸಾರಿ ಅಂತ ಎಲ್ಲ ಮಕ್ಳಿಗೋಸ್ಕರನೂ ಇದೆ, ಗಂಡು ಮಕ್ಳಿಗೋಸ್ಕರನೂ ಇದೆ, ಚಿಕ್ಕ ಮಕ್ಳಿಗೋಸ್ಕರನೂ ಇದೆ. ಬಂದುಬಿಟ್ಟು ಶಾಪಿಂಗ್ ಮಾಡಿ. 5 ದಿವಸ ಎಕ್ಸಿಬಿಷನ್ ಇದೆ ಇಲ್ಲಿ ಜೀರಾ ಫಂಕ್ಷನ್ ಹಾಲಲ್ಲಿ, ಗುರುದ್ವಾರ ಗೇಟಲ್ಲಿ. ತಾವೆಲ್ಲರೂ ಬಂದು ಇವ್ರದ್ದು ಕಲೆಕ್ಷನ್ ನೋಡಿ ಶಾಪಿಂಗ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಆ್ಯಂಡ್ ಇನ್ ದಿ ಎಂಡ್ ಆಲ್ ದಿ ಬೆಸ್ಟ್ ಟು ಚೆನ್ನೈ ಸಿಲ್ಕ್ಸ್. ಚೆನ್ನೈ ಸಿಲ್ಕ್ಸ್ ಸೂಪರ್ ಸಿಲ್ಕ್ ಆಗಿರುತ್ತೆ. ಚೆನ್ನೈ ಸಾರಿ ಸಿಲ್ಕ್ ಇನ್ನೂ ಚಂದ ಆಗಿರುತ್ತೆ. ಸಾರಿ ಅಲ್ಲದೇ ಎಲ್ಲ ಮಕ್ಳು ಹಿಡ್ಕೊಂಡು ದೊಡ್ಡೋರ್ವರೆಗೆ ಎಲ್ಲ ಬಟ್ಟೆ ಇದೆ, ಫರ್ನಿಚರ್ಸ್ ಇದೆ. ಒಂದು ರೌಂಡ್ ವಿಸಿಟ್ ಮಾಡಿ. ಖಾಲಿ ಕೈ ಅಂತೂ ಹೋಗಲ್ಲ ನೀವು ಫಾರ್ ಶ್ಯೂರ್. ಎಲ್ರಿಗೂ ಬನ್ನಿ, ನಿಮ್ಮ ಮನೆ ಅಕ್ಕಪಕ್ಕದವರಿಗೂ ಹೇಳಿ ಕರ್ಕೊಂಡು ಬನ್ನಿ. ಹಾಗೆ ಇವು ಆರ್ಗನೈಸ್ ಮಾಡಿರೋಂಥ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ರಿಗೂ ಶುಭ ಆಗಲಿ. ಏನು ಹೇಳಬೇಕಂದ್ರೆ ಚೆನ್ನೈ ಸಿಲ್ಕ್ಸ್ ಬೀದರ್ ಬಂದಿದೆ ಒಂದು ನಮಗೆ ಒಂದು ಆನಂದವಾಗಿ ಕೊಟ್ಟಿದೆ. ಯಾಕಂದರೆ ಬೀದರಲ್ಲಿ ಎಲ್ಲ ಸಿಲ್ಕ್ ಶಾಪ್ ಇದೆ, ಬಟ್ ಚೆನ್ನೈ ಸಿಲ್ಕ್ಸ್ ಫಸ್ಟ್ ಟೈಮ್ ಬೀದರ್ಗೆ ಎಕ್ಸಿಬಿಷನ್ ಆಗಿದೆ ಅನಿಸುತ್ತೆ. ಸೊ ಹೈದರಾಬಾದಿಂದ ಬಂದಿದ್ದಾರೆ. ಸೊ ನಾನು ಏನು ಹೇಳಬೇಕು ಅನಿಸ್ತಾ ಇದ್ದೀನಿ, ನಾನು ಖುದ್ದು ಸಿಲ್ಕ್ ಸ್ಯಾರಿ ಬಗ್ಗೆ ತುಂಬ ಕ್ರೇಜ್ ಇದೆ ನನಗೆ. ಸೊ ಸಿಲ್ಕ್ ಸ್ಯಾರಿ ಮತ್ತು ಬೇರೆ ವೆರೈಟೀಸು ಇದೆ. ಸೊ ಬೀದರ್ ಜನತೆಗೆ ಇದು ಒಂದು ಹೆಂಗಂದರೆ ಒನ್ ಸ್ಟಾಪ್ ಸೊಲ್ಯೂಷನ್
ಕಲೆಕ್ಷನ್ ಅಂತ ಎಲ್ಲ ಬಂದರೆ ಎಲ್ಲ ಒಂದು ವೆರೈಟಿ ಸಿಗುತ್ತೆ ಇಲ್ಲಿ. ಸೊ ನಾನು ಒಂದೇ ವಿನಂತಿ ಏನು ಮಾಡ್ಕೋತೀನಿ ಅಂದರೆ ಪ್ಲೀಸ್ ಬನ್ನಿ ಎಕ್ಸಿಬಿಷನ್ಗೆ, ಒಂದು ಶುಭವಾಗಲಿ, ಅವ್ರದ್ದು ಎಲ್ಲಕ್ಕಿಂತ ಹೈಯೆಸ್ಟ್ ಸೇಲ್ಸ್ ಮಾಡ್ಕೊಂಡು ಹೋಗಲಿ. ಅವರು ನೆಕ್ಸ್ಟ್ ಟೈಮು ನಮ್ಮ ಬೀದರ್ಗೆ ಬಂದು ಮತ್ತೆ ಅವ್ರಿಗೆ ಬರಬೇಕಂತ ಒಂದು ಆಸೆ ಬರಬೇಕಂತ ಇರುತ್ತೆ. ಸೊ ಪ್ಲೀಸ್ ಎಲ್ಲರೂ ಬೀದರ್ ಜನತೆ ಬನ್ನಿ, ಇದು ಚೆನ್ನೈ ಸಿಲ್ಕ್ ಎಕ್ಸಿಬಿಷನು ಸೂಪರ್ ಆಗಿ ಸೇಲ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಅಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ಪಟ್ಟು ಸ್ಯಾರೀಸ್ ಆಗಲಿ, ಡ್ರೆಸ್ಸಸ್ ಆಗಲಿ, ಗಂಡು ಮಕ್ಕಳ ಶರ್ಟ್ಸ್, ಪ್ಯಾಂಟ್ಸ್ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ಪ್ಲೀಸ್ ಬಂದು ಶಾಪಿಂಗ್ ಮಾಡಿ ಹೋಗಿ. ಥ್ಯಾಂಕ್ ಯು. हम लोग ऑलमोस्ट लास्ट टाइम स्टॉल लगाए थे. इट्स सक्सेसफुल. आपके या बीदर के लोकेशन पूरा एरिया पब्लिक जो भी है हमारे को साथ दिए, हमारा अच्छा करे, जो भी सेल्स अच्छा हुआ आपका जो भी है. अभी आप इधर स्टॉल विजिट 12 से लेकर 16 तक हम लोग यहाँ पर आपके लिए आए हुए, जो हर चीज़ बच्चों से लेकर बड़ों का, हर मेंस किड्स में बॉयज़ एंड गर्ल्स है, मेंस का है, लेडीज़ एक्सक्लूसिव साड़ीज़ अभी अपने को 200 से लेकर स्टार्ट अपने को 20,000 एबो ऊपर भी है. फ़िलहाल अभी स्टॉक आए हैं. हमारा हैदराबाद में 2 स्टोर है. ऑलमोस्ट सब जनों को मालूम है. हैदराबाद में कुकुटपल्ली एक स्टोर है, मेहंदीपट्टनम पिलर नंबर 20 में और एक स्टोर है. वी आर द ओन मैन्युफैक्चरिंग. हम लोग खुद हमारा 500 लूम से मैन्युफैक्चरिंग कर रहे हैं हम. और पूरा हमारा सिल्क का एक्सक्लूसिव 1 पीस कैटलॉग मॉडल साड़ीज़ डिज़ाइनिंग एक्सक्लूसिव कलेक्शन हमारे कने हर पीस एक्सक्लूसिव रहेगा कंपेयर विथ अदर स्टोर्स. अभी दूसरे कॉम्पिटिटर से हम जो भी बेस्ट प्राइस कस्टमर के लिए और बेस्ट क्वालिटी मेंटेन करेंगे. ಇದರಲ್ಲಿ 12th to 16th ಚೆನ್ನೈ ಸಿಲ್ಕ್ಸ್ ಎಕ್ಸಿಬಿಷನ್ ನಡೀತಾ ಇದೆ. ಸೊ ಎಲ್ಲರೂ ಬನ್ನಿ, ಶಾಪಿಂಗ್ ಮಾಡಿ, ಸಿಲ್ಕ್ ಸ್ಯಾರೀಸನ್ನು ಎಲ್ಲರೂ ತೊಗೋಬೇಕಂತೂ ನಾನು ಕೇಳ್ಕೊತೀನಿ. ಇಲ್ಲಿ ಮಕ್ಕಳಿಗಾಗಿ, ದೊಡ್ಡವರಿಗಾಗಿ, ಹಾಗೆ ಜ್ಯುವೆಲ್ರೀಸ್, ಫರ್ನಿಚರ್ಸ್ ಎಲ್ಲ ಇದ್ದಾವೆ. ಸೊ ಎಲ್ಲರೂ ಬನ್ನಿ ಆ್ಯಂಡ್ ಶಾಪಿಂಗ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.